ವಿದ್ಯುತ್ ವಿತರಣಾ ಪರವಾನಗಿಯನ್ನು ಟಾಟಾ ಪವರ್ ಕಂಪನಿಗೆ ನೀಡದಂತೆ ಹಾಗೂ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸದಂತೆ ಆಗ್ರಹಿಸಿ ಬೆಸ್ಕಾಂ ನೌಕರರ ಸಂಘದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮಹಾತ್ಮ ಗಾಂಧಿ ವೃತ್ತದವರೆಗೆ ಮೆರವಣಿಗೆ ನಡೆಸಿದರು. ನಂತರ ಬೆಸ್ಕಾಂ ಇಲಾಖೆ ಕಚೇರಿ ಮುಂಭಾಗ ಜಮಾಯಿಸಿ ಬಹಿರಂಗ ಸಭೆ ನಡೆಸಿದರು. ಇದೇ ವೇಳೆ ಬೆಸ್ಕಾಂ ಇಲಾಖೆ ಎಡಬ್ಲ್ಯೂ ಮಲ್ಲಿಕಾರ್ಜುನ್ ಮಾತನಾಡಿದವರು 2003ರ ವಿದ್ಯುತ್ ಕಾಯ್ದೆಯನ್ನು ರಾಜ್ಯದ 19 ಜಿಲ್ಲೆಗಳಲ್ಲಿ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿಯನ್ನು ಕೋರಿ ಟಾಟಾ ಕಂಪನಿ ಲಿಮಿಟೆಡ್ ಅರ್ಜಿ ಸಲ್ಲಿಸಿದೆ. ಇದು ಜಾರಿಯಾದರೆ ಗೃಹಜ್ಯೋತಿ, ಕುಸುಮ, ಗಂಗಾ ಕಲ್ಯಾಣ ಸೇರಿದಂತೆ ಸರ್ಕಾರದ ಬಹುತೇಕ ಯೋಜನೆಗಳು ರದ್ದಾಗಲಿವೆ. ವಿದ್ಯುತ್ ಬಿಲ್ ದರದಲ್ಲಿ ಶೇಕಡಾ 25ರಷ್ಟು ಹೆಚ್ಚಳವಾಗಲಿದ್ದು, ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಕಡ್ಡಾಯವಾಗಲಿದೆ. ಈ ಪ್ರಕ್ರಿಯೆಯಿಂದ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಬೆಸ್ಕಾಂ ಮೂಲ ಸೌಕರ್ಯಗಳಿಗೆ ಧಕ್ಕೆ ಉಂಟಾಗಲಿದ್ದು, ನೌಕರರ ಉದ್ಯೋಗ ಭದ್ರತೆ ಸಂಚಾರ ಬರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇನ್ನು ತಾಲೂಕಿನ ಪ್ರತಿ ಸೆಕ್ಷನ್ ವತಿಯಿಂದ ರೈತರ ಸಹಿಯೊಂದಿಗೆ ಒಟ್ಟು 1000 ಆಕ್ಷೇಪಣಾ ಅರ್ಜಿಗಳನ್ನು ಸಂಗ್ರಹಿಸಿ ಜೂನ್ 23ರೊಳಗೆ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಟಾಟಾ ಪವರ್ ಕಂಪನಿಯವರು KRCಗೆ ನಮ್ಮ ರಾಜ್ಯದ 19 ಜಿಲ್ಲೆಗಳನ್ನು ಖಾಸಗೀಕರಣ ಮಾಡಿಕೊಡ್ಬೇಕು, ನಮಗೆ ಪ್ಯಾರಲಲ್ ಲೈಸೆನ್ಸ್ಗೆ ಅವಕಾಶ ಕೊಡಬೇಕಂತ ಒಂದು ಅರ್ಜಿಯನ್ನು ಕಳಿಸಿದ್ದಾರೆ. ಈ ಅರ್ಜಿಯು ಖಾಸಗೀಕರಣ ಮಾಡೋದು ಈ ನೀತಿ ಏನಿದೆಯಲ್ಲ, ಇದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ, ನಮ್ಮ ರೈತ ವಿರೋಧಿ ನೀತಿಯಾಗಿದೆ. ಈ ನೀತಿಯಿಂದ ನಾವು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡೋದಕ್ಕೆ ಇದೇ ತಿಂಗಳು 23ನೇ ತಾರೀಕು 23/6/2020 ಕಡೆ ದಿನಾಂಕ ಇರೋದ್ರಿಂದ ನಾವು ಇವತ್ತೊಂದು ಮೂಲ ಮೆರವಣಿಗೆ ಮುಖಾಂತರ ಈಗೊಂದು ಖಾಸಗೀಕರಣ ಯಾವುದೇ ರೀತಿ ನಮ್ಮ ಕಂಪನಿ ನಮ್ಮದೇನು ಬೆಸ್ಕಾಂ ಕಂಪನಿ ಇದೆಯಲ್ಲ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮದೇನು ಯಾವುದೇ ಲಾಸಲ್ಲಿಲ್ಲ. ನಾವು ಏನು ಸರ್ಕಾರ ಏನು ನಮಗೆ ಫ್ರೀ ಸ್ಕೀಮ್ಸನ್ನು ಕೊಟ್ಟಿದೆ, ಏನು IT ಸೆಟ್ಗಳಿಗೆ ನಾವು ಪವರ್ ಸಪ್ಲೈನ ಕೊಡ್ತಾ ಇದ್ದೀವಿ, ಏನು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಭಾಗ್ಯಜ್ಯೋತಿ ಇರ್ಬೋದು, ಗುಡ್ಡಜ್ಯೋತಿ ಇರ್ಬೋದು, ಈ ಯೋಜನೆಗಳನ್ನು ನಾವು ಸರ್ಕಾರದ ಸ್ಕೀಮನ್ನು ಯಥಾವತ್ತಾಗಿ ಇಟ್ಟಿದ್ದೇವೆ. ಮತ್ತು ನಮಗೆ ಸರ್ಕಾರದಿಂದ ಏನು ಬರಬೇಕು, ಈಗ ಸ್ಥಳೀಯ ಸಂಸ್ಥೆಗಳಿಂದ ಬರ ಹಣ ಆಗಿದ್ದು, ನಮಗೆ ಸರ್ಕಾರದಿಂದ ಬರೋದ ಅನುದಾನ ಆಗಿದ್ದು ಬಂದಿದ್ದಾಗಿಂದ ನಮ್ಮದು ಸುಸ್ಥಿತಿಯಲ್ಲೇ ಇದೆ. ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಯಾವುದೇ ದಿವಾಳಿ ಆಗಿಲ್ಲ. ಈ ಒಂದು ಏನು ಇವರು ಖಾಸಗೀಕರಣ ಈ ಖಾಸಗೀಕರಣ ಬಂದ ನಂತರ ಏನಾಗ್ತದೆ, ಅವರಿಗೆ ತಿಳಿದಂಥ ರೇಟನ್ನು ರೇಟನ್ನು ರೈಸ್ ಮಾಡೋ ಮುಖಾಂತರ ಮತ್ತು ರೈತರುಗಳಿಗೆ ನಾವು ಫ್ರೀ ಕೊಡ್ತಿದ್ದೀವಲ್ಲ, ಇವೆಲ್ಲವನ್ನು ಮೀಸಲು ಮುಖಾಂತರ ಇದನ್ನು ರೈತ ವಿರೋಧಿ ಮಾಡ್ತಾರೆ. ಇವೆಲ್ಲದೂ ಕೂಡ ರೈತರಿಗೆ ಆಗಿರ್ಬೋದು, ನಮಗೆ ನಮ್ಮ ಏನು ವಿದ್ಯಾರ್ಥಿಗಳಿದ್ದಾರೆ ಇವರಿಗೆಲ್ಲ ಉದ್ಯೋಗ ಕಡಿತ ಬೀತಿರ್ಬೋದು, ಹಾಲಿರ್ತಕ್ಕಂಥ ನೌಕರರು ಕೂಡ ಪ್ರಮೋಷನ್ ಎಲ್ಲ ವಿಚಾರಗಳನ್ನು ತೊಂದರೆ ಆಗೋದ್ರಿಂದ ಇವತ್ತು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿಭಟನೆ ಜೊತೆಗೆ ನಾವು ಯಥೇಚ್ಛವಾಗಿ ಅರ್ಜಿಗಳನ್ನು 23ನೇ ತಾರೀಕು ಸಲ್ಲಿಸ್ತಾ ಇದ್ದೀವಿ. ಇದಾಗಿಯೂ ಕೂಡ ಏನಾದರೂ ಒಂದು ವೇಳೆ ಮುಂದೆ ಅವರು ಏನಾದರೂ ಖಾಸಗೀಕರಣಗೊಳಿಸ ಮುಂದಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕರೆಂಟು ನಮಗೆ ಕಣ್ಣಿಕಾಗಿ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರನ ಎದುರಾಕೊಂಡು ನಮ್ಮ ಎಷ್ಟೋ ಸಾವಿರಾರು ಲೈನ್ಮನ್ಗಳು ಇದುವರೆಗೆ 1902ನೇ ಇಸ್ವಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಆಗಿನ ಕಾಲದಲ್ಲಿ ನಮ್ಮಲ್ಲಿದ್ದ ಹಿರಿಯರು ಎಷ್ಟೋ ಬಲ್ಗ ಪೋಲವರು RCC ಪೋಲ್ಗಳನ್ನ ತಮ್ಮ ಹೆಗಲಲ್ಲೇ ಹೊತ್ಕೊಂಡು ಎಲ್ಲ ಮನೆಗಳು ಹಳ್ಳಿಗಳು ಎಷ್ಟೋ ಟವರ್ಗಳನ್ನ ಕಟ್ಟಿ ಎಲ್ಲ ಮನೆಗಳು ಕರೆಂಟ್ ಆಯ್ತು, ರೈತರಿಗೆ ಆಯ್ತು, ಫ್ಯಾಕ್ಟ್ರಿಗಳು ಆಯ್ತು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆದಮೇಲೆ ಈಗ ಅದನ್ನ ಅದು ರೆಡಿಯಾಗಿರೋ ವಸ್ತು ನಾವು ರೆಡಿಯಾಗಿರೋ ಫುಡ್ ತಗೊಂಡು ಖಾಸಗಿ ಕಾಣಕ್ಕೆ ಇದುವರೆಗೆ ಎಲ್ಲ ಸರ್ಕಾರದಿಂದನೇ ಆಗಿರೋದಲ್ಲ.
ಅದೇ ರೀತಿ ನಮ್ಮ ಲೈನ್ಮ್ಯಾನ್ಗಳು 24 ಅವರ್ಸ್ ಕೆಲಸ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಪ್ರೈವೇಟೈಸೇಷನ್ ಬಂದರೆ ಅವ್ರು ನಮ್ಮ ಎಂಪ್ಲಾಯ್ಸ್ ಎಲ್ಲ ಇಷ್ಟ ಪ್ರಾಣ ಬಲಿದಾನ ಕೊಟ್ಟರೆ ಯಾರಿಗೂ ವ್ಯಾಲ್ಯೂ ಇಲ್ಲದಾಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಎಲ್ಲ ಸಾರ್ವಜನಿಕರು ಒಂದು ಮನವಿ ಎಲ್ಲರಿಗೂ ಮನವಿನ ನಿಮ್ಮ ಸಹಕಾರ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ನೌಕರರ ಸಂಘದ ಅಧ್ಯಕ್ಷ ನಾಗಭೂಷಣ್, ಕಾರ್ಯದರ್ಶಿ ಪ್ರಮೋದ್, ಎಇ ಅಭಿಷೇಕ್, ಶ್ರೀಧರ್, ಜೆಇಗಳಾದ ರಂಗನಾಥ್, ಆಂಜನೇಯ, ಶಿವಶಂಕರ್, ಸನತ್, ಸಿಎಸ್ ಲೋಕೇಶ್, ಬೋರನಾಯಕ್, ಕೊಟ್ರೇಶ್, ಸುನೇನಾ, ರೂಪಾ ಸೇರಿದಂತೆ ಇತರೆ ಬೆಸ್ಕಾಂ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.